ಆತ್ಮೀಯ ವೀಕ್ಷಕರಿಗೆ ವೆಲ್ಕಮ್ ಟು ಕಲರವ ಟ್ಯುಟೋರಿಯಲ್ಸ್ ಚಿತ್ರದುರ್ಗ. ಈ ಒಂದು ವಿಡಿಯೋದಲ್ಲಿ ನಾವಿವತ್ತು ನೀವೀಗ ಸೋಮವಾರ 24ನೇ ತಾರೀಕು SLC ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ. ನಿಮ್ಮ ಒಂದು SLC ವ್ಯಾಲ್ಯೂಯೇಷನ್ಗೂ ಮುಂಚೆ ನಿಮ್ಮ ಒಂದು ರಿಜಿಸ್ಟ್ರೇಷನನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಆ ರಿಜಿಸ್ಟ್ರೇಷನನ್ನು ಕಂಪ್ಲೀಟ್ ಮಾಡ್ಕೋಬೇಕು. ನೀವಿಲ್ಲ ಅಂದರೆ ವ್ಯಾಲ್ಯೂಯೇಷನ್ ಸೆಂಟರ್ಗೆ ಹೋದಾಗಲೂ ಸಹ ರಿಜಿಸ್ಟ್ರೇಷನನ್ನು ಕಂಪ್ಲೀಟ್ ಮಾಡ್ಕೊಳ್ತಕ್ಕಂತಹ ಅವಕಾಶ ಇರ್ತದೆ. ಆದರೆ ಅಲ್ಲಿ ಹೋದಾಗ ರಶ್ ಇರುತ್ತೆ, ಅಲ್ಲಿ ಹೆಂಗಪ್ಪ ಕ್ಯೂ ನಿಂತ್ಕೊಳ್ಳೋದು, ರಿಜಿಸ್ಟ್ರೇಷನ್ ಹೆಂಗೆ ಮಾಡ್ಕೊಳೋದು ಅಂತಕ್ಕಂತಹ ಒಂದು ಗಾಬರಿ ಇರ್ತದೆ. ಅದಕ್ಕೂ ಮುಂಚೆ ನೀವು ನಿಮ್ಮ ಮೊಬೈಲಲ್ಲೇ ನಿಮ್ಮ ಒಂದು ರಿಜಿಸ್ಟ್ರೇಷನನ್ನು ಕಂಪ್ಲೀಟ್ ಮಾಡ್ಕೋಬೋದು. ರಿಜಿಸ್ಟ್ರೇಷನನ್ನು ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಅದನ್ನು ಹೇಗೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ನಾನೀಗ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ತಾ ಹೋಗಿದ್ದೀನಿ. ನೋಡ್ತಾ ಹೋಗಿ ನಿಮ್ಮ ಒಂದು ರಿಜಿಸ್ಟ್ರೇಷನನ್ನು ನಿಮ್ಮ ಮೊಬೈಲಲ್ಲಿ ಯಾವ ರೀತಿ ಕಂಪ್ಲೀಟ್ ಮಾಡ್ಕೋಬೋದು ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿ ನಿಮ್ಮ ಲ್ಯಾಪ್ಟಾಪಲ್ಲಿ ಮಾಡ್ಬೋದು. ಲ್ಯಾಪ್ಟಾಪಲ್ಲಿ ಫಸ್ಟ್ ತೋರಿಸ್ತೇನೆ, ಆನಂತರ ಮೊಬೈಲಲ್ಲಿ ಕೂಡ ತೋರಿಸ್ತೇನೆ. ಸೊ ಇಲ್ಲಿ ಲ್ಯಾಪ್ಟಾಪಲ್ಲಿ ಕ್ರೋಮ್ಗೆ ಹೋಗಿ, ಕ್ರೋಮ್ನಲ್ಲಿ ಹೋಗ್ಬಿಟ್ಟು ಇಲ್ಲಿ ಈ ಒಂದು ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೇನೆ. ಆ ಲಿಂಕನ್ನು ನೀವು ಇಲ್ಲಿ ಟೈಪ್ ಮಾಡ್ಬೋದು ಅಥವಾ ಕಾಪಿ ಪೇಸ್ಟ್ ಮಾಡ್ಬೋದು. ಇಲ್ಲಿ ಕಾಣಿಸ್ತಾ ಇದೆ ಈ ಲಿಂಕನ್ನು ನೀವು ಇಲ್ಲಿ ಪೇಸ್ಟ್ ಮಾಡಿ ಎಂಟರ್ ಕೊಟ್ರಿ ಅಂತಂದರೆ ನಿಮಗೆ ಈ ಪೇಜ್ ಓಪನ್ ಆಗ್ತದೆ. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಇವ್ಯಾಲ್ಯೂಯೇಟರ್ ಮಾರ್ಕ್ಸ್ ಎಂಟ್ರಿ ಸಿಸ್ಟಮ್ SLC ಮೈನ್ ಎಕ್ಸಾಮಿನೇಷನ್ 2023 ಈ ಪೇಜ್ ಓಪನ್ ಆಗ್ತದೆ. ಸೊ ಇಲ್ಲಿ ಬಂದ್ಬಿಟ್ಟು ನೀವು ಯೂಸರ್ ಐ ಡಿಯನ್ನು ಡೈರೆಕ್ಟಾಗಿ ಎಂಟ್ರಿ ಮಾಡಬೇಡ್ರಿ. ಯಾಕೆಂದರೆ ನ್ಯೂ ರಿಜಿಸ್ಟ್ರೇಷನನ್ನು ಫಸ್ಟು ನೀವು ಮಾಡ್ಕೋಬೇಕು. ಸೊ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ಗೆ ಕ್ಲಿಕ್ ಮಾಡಿರಿ. ಇಲ್ಲಿ ನಿಮಗೆ ನಿಮ್ಮ ನಂಬರ್ನ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಸೊ ನಿಮ್ಮ ನಂಬರ್ ಏನಿರ್ತದೋ ಆ ನಂಬರ್ನ ನೀವೇನು ಮಾಡಬೇಕು, ಎಂಟ್ರಿ ಮಾಡಬೇಕು. ಸೊ ಎಲ್ಲಿರ್ತದೆ ಆ ನಂಬರು ಅಂತಂದರೆ, ನಿಮ್ಮ ಒಂದು ವ್ಯಾಲ್ಯೂಯೇಟರ್ ಏನು ಆರ್ಡರ್ ಬಂದಿದೆಯೋ ಆ ಆರ್ಡ್ರಲ್ಲಿ ಮೌಲ್ಯಮಾಪಕರ ಸಂಕೇತ ಅಂತಕ್ಕಂಥದ್ದು ಏನಿದೆಯೋ ಈ ಸಂಕೇತವನ್ನು ಎಂಟ್ರಿ ಮಾಡಬೇಕು. ನೀವು ಈ ಸಂಕೇತವನ್ನು ಇಲ್ಲಿ ನೀವೇನು ಮಾಡಿರಿ, ಎಂಟ್ರಿ ಮಾಡಬೇಕು. ಸೊ ಅಲ್ಲಿ ಆ ಸಂಕೇತವನ್ನು ಎಂಟ್ರಿ ಮಾಡಿದಾಗ ನಿಮ್ಮ ಒಂದು ಡೀಟೇಲ್ಸ್ ಇರ್ತಕ್ಕಂತಹ ಒಂದು ಪೇಜು ಓಪನ್ ಆಗ್ತದೆ. ನೋಡೋಣ ಈಗ ಆ ಸಂಕೇತವನ್ನು ನಾನಿಲ್ಲಿ ಒಂದು ಸಂಕೇತವನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ಆ ಎಂಟ್ರಿ ಮಾಡಿದಾಗ ಯಾವ ಒಂದು ಪೇಜ್ ನಿಮ್ಮ ಡೀಟೇಲ್ಸ್ ಇರ್ತಕ್ಕಂಥದ್ದು ಓಪನ್ ಆಗುತ್ತೆ ಅನ್ನೋದನ್ನು ನೋಡೋಣ. ಸೊ ಇದನ್ನು ನೀವು ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ವ್ಯೂ ಪೇಜ್ ಇದೆ, ಈ ವ್ಯೂ ಪೇಜನ್ನು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಡೀಟೇಲ್ಸ್ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊತಾ ಬಂದರೆ ನಿಮ್ಮ ಶಾಲೆಯ ಹೆಸರು, ನಿಮ್ಮ KJID ನಂಬರು, ನಿಮ್ಮ ಜಾಯ್ನಿಂಗ್ ಡೇಟ್ ಆಫ್ ಬರ್ತು, ಡೇಟ್ ಆಫ್ ಎಂಟ್ರಿ ಇಂಟು ದ ಸರ್ವಿಸ್ ಎಲ್ಲ ಓಪನ್ ಆಗ್ತದೆ. ಇವ್ಯಾಲ್ಯೂಯೇಷನ್ ಕ್ಯಾಂಪ್ ಕೋಡ್ ಕೂಡ ಓಪನ್ ಆಗ್ತದೆ. ಆ್ಯಂಡ್ ಆಲ್ಸೋ ನಿಮ್ಮ ಪ್ರೊಫೆಷನ್ ಎಲ್ಲ ಡೀಟೇಲ್ಸ್ ಓಪನ್ ಆಗ್ತದೆ. ಅದಾದ ನಂತರ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೂಡ ಇರ್ತದೆ. ಈ ಬ್ಯಾಂಕ್ ಡೀಟೇಲ್ಸನ್ನು ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ರಿ. ಸೊ ಅದಾದ ನಂತರ ಇಲ್ಲಿ ನ್ಯೂ ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡಬೇಕು. ಸೊ ಆ ಪಾಸ್ವರ್ಡು 8 ಕ್ಯಾರೆಕ್ಟರ್ ಇರ್ತದೆ. 8 ಕ್ಯಾರೆಕ್ಟರ್ದಲ್ಲಿ ಇಲ್ಲಿ ಆಲ್ಫಾ ನ್ಯೂಮರಿಕ್ ಅಂತ ಹೇಳಿದ್ದಾರೆ. ಆಲ್ಫಾ ನ್ಯೂಮರಿಕ್ ಅಂದರೆ ಆಲ್ಫಾಬಿಟ್ಸ್ ಇರಬೇಕು, ಜೊತೆಗೆ ನ್ಯೂಮರಿಕ್ ಇರಬೇಕು, ನಂಬರ್ ಕೂಡ ಇರಬೇಕು. ಸೊ ಎರಡೂ ಇರ್ತಕ್ಕಂಥದ್ದನ್ನು ನೀವಲ್ಲಿ ಸೆಟ್ ಮಾಡ್ಕೊಳ್ರಿ. ಹಾಗಾಗಿ ಒಂದು ಕ್ಯಾಪಿಟಲ್ ಲೆಟರ್ನ ಮತ್ತು ಉಳಿದಂತಹದ್ದು ಸ್ಮಾಲ್ ಲೆಟರ್ನ ಮಾಡಿದ್ರು ಒಳ್ಳೆಯದು. ಯಾಕಂದರೆ ಇಲ್ಲಿ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ಅಂತ ಕೊಟ್ಟಿಲ್ಲ, ಆದ್ರೂ ಸಹ ಒಂದು ಕ್ಯಾಪಿಟಲ್ ಲೆಟರ್ನ ಒಂದು ಸ್ಮಾಲ್ ಲೆಟರ್ನ ನೀವು ಕ್ರಿಯೇಟ್ ಮಾಡ್ಕೊಳ್ರಿ. ನಿಮ್ಮದೇ ಆದಂತಹ ಒಂದು ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ಆ ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡಿಕೊಂಡ್ರೆ ನಿಮಗೆ ಒಂದು OTP ಬರ್ತದೆ. ಸೊ ಮೊದಲು 8 ಕ್ಯಾರೆಕ್ಟರ್ಸ್ ಇರ್ತಕ್ಕಂತಹ ಒಂದು ಯಾವುದಾದ್ರೂ ಒಂದು ನಂಬರ್ನ ನೀವು ಕ್ರಿಯೇಟ್ ಮಾಡ್ಕೊಳ್ರಿ. ಅಥವಾ ನಿಮ್ಮ ನೇಮ್ನ ಮೊದಲ 3 ಅಕ್ಷರ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ @ ಅಥವಾ / ಹಾಕ್ಕೊಳ್ರಿ. ಅದಾದಮೇಲೆ ನಿಮಗೆ ನೆನಪಿರ್ತಕ್ಕಂತಹ ಯಾವುದಾದ್ರೂ ಒಂದು ಇಸ್ವಿಯನ್ನು ಹಾಕ್ಕೊಂಡ್ರೆ 8 ಕ್ಯಾರೆಕ್ಟರ್ಸ್ ಆಗ್ತದೆ. ಸೊ ಅದನ್ನು ಮತ್ತೆ ಒಂದು ಸಲ ಏನು ಮಾಡಬೇಕು, ಇಲ್ಲಿ ಎಂಟರ್ ಮಾಡಬೇಕು. ನೀವು ಈಗ ಮೊದಲು ಏನು ಎಂಟ್ರಿ ಮಾಡಿದಿರೋ ಅದನ್ನೇ ನೀವಿಲ್ಲಿ ಎಂಟರ್ ಮಾಡಬೇಕು. ಸೊ ಇದನ್ನು ಎಂಟರ್ ಮಾಡಿದ ಮೇಲೆ ನಿಮ್ಮ ಮೊಬೈಲ್ ನಂಬರ್ ಇರ್ತದೆ. ಆ ಮೊಬೈಲ್ ನಂಬರ್ಗೆ ನಿಮಗೆ OTP ಬರ್ತದೆ. ಸೊ ಟು ಗೆಟ್ OTP ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಟು ಗೆಟ್ OTP ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಈ ಮೊಬೈಲ್ ನಂಬರು ಕೆಳಗಡೆ ಇಲ್ಲೊಂದು ಬಾಕ್ಸ್ ಬರ್ತದೆ, ಎಂಟರ್ OTP ಅಂತೇಳಿ. ಸೊ ಇದು OTP ಬಂದ ನಂತರ ನೀವು ಇದನ್ನು OTPಯನ್ನು ಇಲ್ಲಿ ಎಂಟರ್ ಮಾಡಬೇಕು. OTPಯನ್ನು ಎಂಟರ್ ಮಾಡಿದ ಮೇಲೆ ನಿಮಗೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬರ್ತದೆ. ಸೊ ಆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬಂದ ನಂತರ ನೀವೇನು ಮಾಡಬೇಕು, ಮತ್ತೆ ಅಗೈನ್ ಇಲ್ಲಿ ಲಾಗಿನ್ ಪೇಜ್ಗೆ ಹೋಗಬೇಕು. ಸೊ ಲಾಗಿನ್ ಪೇಜ್ಗೆ ಹೋದಾಗ ಇಲ್ಲಿ ನಿಮ್ಮ ಒಂದು ನಂಬರ್ನ ಅಗೈನ್ ಎಂಟ್ರಿ ಮಾಡಬೇಕು. ನಿಮ್ಮ ನಂಬರ್ ಏನಿರ್ತದೋ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿರ್ತೀರಿ ಆಲ್ರೆಡಿ. ಆ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿದ ನಂತರ ಇಲ್ಲಿ ನಂಬರನ್ನು ಮತ್ತೆ ಎಂಟ್ರಿ ಮಾಡಬೇಕು.
ಎಂಟ್ರಿ ಮಾಡಿ 006 ಈ ನಂಬರ್ನ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು. ನೀವೇನು ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ್ದೀರೋ ಆ ಪಾಸ್ವರ್ಡನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ನಂತರ ನಿಮ್ಮದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದ್ದರೆ ಲಾಗಿನ್ ಕೊಟ್ಟರೆ ಇಲ್ಲಿ ಇದು ಬರ್ತದೆ, ಮಾರ್ಕ್ಸ್ ಎಂಟ್ರಿ ವಿಲ್ ಬಿ ಎನೇಬಲ್ಡ್ ಫ್ರಮ್ 24/4/2023 at 11 AM ಅಂತೇಳಿ. ಸೊ ಇದು ಬರ್ತದೆ. ಇದಾಯಿತು ಅಂತಂದರೆ ನಿಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗಿದೆ ಅಂತ ಅರ್ಥ ಆಗ್ತದೆ. ಸೊ ಹಾಗಾಗಿ ಈ ಒಂದು ರಿಜಿಸ್ಟ್ರೇಷನನ್ನು ನಿಮ್ಮ ಸಿಸ್ಟಮ್ನಲ್ಲಿ ಲ್ಯಾಪ್ಟಾಪಲ್ಲೇ ಮಾಡ್ಕೋಬೋದು. ಸೊ ಲ್ಯಾಪ್ಟಾಪಲ್ಲಿ ಆಗಲಿಲ್ಲ, ಲ್ಯಾಪ್ಟಾಪ್ ಇಲ್ಲ ಅಂತಂದರೆ ಮೊಬೈಲಲ್ಲಿ ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನೋದನ್ನು ನಾನಿವಾಗ ನಿಮಗೆ ತೋರಿಸ್ತೇನೆ. ನೀವೀಗ ಇದರಲ್ಲಿ ಸಿಸ್ಟಮಲ್ಲಿ ಯಾವ ರೀತಿ ನಿಮ್ಮ ಒಂದು SLC ವ್ಯಾಲ್ಯೂಯೇಷನ್ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಅನ್ನೋದನ್ನು ನೋಡಿದ್ರಿ. ಈಗ ಮೊಬೈಲಲ್ಲಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡೋದು ಅಂತ ನೋಡೋಣ. ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇರ್ತಕ್ಕಂತಹ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿರಿ, ಅಥವಾ ನಿಮಗೆ ವಾಟ್ಸಪ್ಪಲ್ಲಿ ಬಂದಿರ್ಬೋದು ಲಿಂಕು, ಅಥವಾ ಅದಿಲ್ಲ ಅಂದರೆ ಇಲ್ಲಿ ನೀವು ಟೈಪನ್ನು ಕೂಡ ಮಾಡ್ಬೋದು. ಸೊ ಇಲ್ಲಿ ಈ ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ಈ ಪೇಜ್ ನಿಮಗೆ ಓಪನ್ ಆಗ್ತದೆ. ಸೊ ಈ ಪೇಜಲ್ಲಿ ನೀವೇನು ಮಾಡಿರಿ, ನಿಮ್ಮ ಒಂದು ನ್ಯೂ ರಿಜಿಸ್ಟ್ರೇಷನ್ ಅಂತಕ್ಕಂಥದ್ದನ್ನು ಇಲ್ಲಿ ಕ್ಲಿಕ್ ಮಾಡಿರಿ. ನ್ಯೂ ರಿಜಿಸ್ಟ್ರೇಷನನ್ನು ಕ್ಲಿಕ್ ಮಾಡಿದಾಗ ಪ್ರೊಸೆಸ್ ಎಲ್ಲ ಸೇಮ್ ಇರ್ತದೆ ಲ್ಯಾಪ್ಟಾಪಲ್ಲಿ ಮತ್ತು ಮೊಬೈಲಲ್ಲಿ ಎರಡೂ ಸಹ. ಸೊ ಇಲ್ಲಿ ನೀವೇನು ಮಾಡಿರಿ, ಈ ನಿಮ್ಮ ಒಂದು ಮೌಲ್ಯಮಾಪಕರ ಒಂದು ಸಂಕೇತ ಏನಿರ್ತದೋ ಆ ಮೌಲ್ಯಮಾಪಕರ ಸಂಕೇತವನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಮೌಲ್ಯಮಾಪಕರ ಸಂಕೇತವನ್ನು ಸಂಪೂರ್ಣವಾಗಿ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ವ್ಯೂ ಅಂತ ಕೊಡ್ರಿ. ವ್ಯೂ ಅಂತ ಕೊಟ್ಟ ತಕ್ಷಣ ನಿಮ್ಮ ಡೀಟೇಲ್ಸ್ ಇಲ್ಲಿ ಏನಿರ್ತದೋ ಸೊ ಎಲ್ಲಿ ನಿಮ್ಮ ಡೀಟೇಲ್ಸ್ ಓಪನ್ ಆಗ್ತದೆ. ನಾನೀಗ ಹೆಂಗೆ ಸಿಸ್ಟಮಲ್ಲಿ ತೋರಿಸಿದ್ನೋ ಅದೇ ರೀತಿ ಇಲ್ಲಿ ಎಲ್ಲ ಇದರಲ್ಲೂ ಸಹ ಮೊಬೈಲಲ್ಲೆಲ್ಲ ಡೀಟೇಲ್ಸ್ ಓಪನ್ ಆಗ್ತದೆ, ಅಕೌಂಟ್ ಡೀಟೇಲ್ಸ್ ಇರ್ತದೆ. ಸೊ ಅದನ್ನೆಲ್ಲ ಚೆಕ್ ಮಾಡಿದ ನಂತರ ಇಲ್ಲಿ ನ್ಯೂ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಲಿಕ್ಕೆ ನಿಮಗೆ ಅವಕಾಶ ಇರ್ತದೆ. ಸೊ ನ್ಯೂ ಪಾಸ್ವರ್ಡನ್ನು ಇಲ್ಲಿ ಕ್ರಿಯೇಟ್ ಮಾಡಿರಿ. ಸೊ ನಿಮ್ಮದೇ ಆಗಿರ್ತಕ್ಕಂತಹ ಯಾವುದಾದ್ರೂ ಒಂದು ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ಎನಿ ಪಾಸ್ವರ್ಡನ್ನು ನೀವು ಇಲ್ಲಿ ಟೈಪ್ ಮಾಡ್ಕೊಳ್ರಿ. ಎನಿಥಿಂಗ್ ಅಟ್ಲೀಸ್ಟ್ ಇಲ್ಲಿ 8 ಕ್ಯಾರೆಕ್ಟರ್ಸ್ ನಾನು ಆವಾಗಲೇ ಹೇಳಿದ್ದೀನಿ, 8 ಕ್ಯಾರೆಕ್ಟರ್ಸನ್ನು ಇರಬೇಕು. ಸೊ ಲೆಟರ್ಸು, ನಂಬರ್ಸು ಮತ್ತು ಜೊತೆಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರು, ಇರ್ಬೋದು, ಸ್ಟಾರ್ ಇರ್ಬೋದು, ಅಥವಾ ಸ್ಲ್ಯಾಶ್ ಇರ್ಬೋದು, ಯಾವುದಾದ್ರೂ ಒಂದು 4 ಮಾಡ್ಕೋಬೋದು. ಸೊ ಇಲ್ಲಿ ಟೈಪ್ ಮಾಡೋಣ. ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಇರ್ತದೆ, ಗೆಟ್ OTP ನೀವು ಕ್ಲಿಕ್ ಮಾಡಬೇಕು. ಸೊ ಗೆಟ್ OTP ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಮೊಬೈಲ್ಗೆ OTP ಬಂದ ತಕ್ಷಣ OTP ಎಂಟರ್ ಮಾಡಲಿಕ್ಕೆ ನಿಮಗೆ ಇಲ್ಲಿ ಒಂದು ಬಾಕ್ಸ್ ಓಪನ್ ಆಗ್ತದೆ. ಸೊ ಆ ಬಾಕ್ಸ್ಗೆ ನೀವು OTP ಎಂಟ್ರಿ ಮಾಡಿರಿ. OTP ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತೇಳಿ ಇಲ್ಲಿ ಬರ್ತದೆ. ಸೊ ಇದು ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬಂದ ನಂತರ ಇಲ್ಲಿ ಲಾಗಿನ್ ಪೇಜ್ಗೆ ಬರ್ರಿ. ಮತ್ತು ಇಲ್ಲಿ ಲಾಗಿನ್ ಪೇಜ್ಗೆ ಬಂದು ಅಗೈನ್ ನಿಮ್ಮ ಒಂದು ನಂಬರ್ ಏನಿರ್ತದೋ ಆ ನಂಬರ್ನ ನೀವಿಲ್ಲಿ ಎಂಟ್ರಿ ಮಾಡಿರಿ. ನಿಮ್ಮ ಮೌಲ್ಯಮಾಪಕರ ಒಂದು ಸಂಕೇತ ಏನಿರ್ತದೋ ಆ ಸಂಕೇತವನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಸೊ ಅದನ್ನು ಎಂಟ್ರಿ ಮಾಡಿದ್ಮೇಲೆ ಆ್ಯಸ್ ಯೂಶುವಲ್ ನೀವೇನು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿದ್ರೋ ಆ ಪಾಸ್ವರ್ಡನ್ನು ಇಲ್ಲಿ ನೀವು ಟೈಪ್ ಮಾಡಿರಿ. ಸೊ ಪಾಸ್ವರ್ಡನ್ನು ಟೈಪ್ ಮಾಡಿ ಲಾಗಿನನ್ನು ಕೊಟ್ಟರೆ ಈ ಪೇಜು ನಿಮಗೆ ಅಗೈನ್ ಇಲ್ಲಿ ಬರ್ತದೆ, ಮಾರ್ಕ್ಸ್ ಎಂಟ್ರಿ ವಿಲ್ ಬಿ ಎನೇಬಲ್ಡ್ ಫ್ರಮ್ 24/4/2023 at 11 AM ಅಂತ ಬರ್ತದೆ. ಸೊ ಇದು ನಿಮ್ಮ ಒಂದು ರಿಜಿಸ್ಟ್ರೇಷನನ್ನು ಕಂಪ್ಲೀಟ್ ಮಾಡ್ಕೊಳ್ತಕ್ಕಂಥ ಒಂದು ಪ್ರೊಸೆಸ್ಸು. ನಿಮ್ಮ ಮೊಬೈಲ್ನಲ್ಲೇ ನೀವು ನಿಮ್ಮ ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡಿಕೊಂಡು ಸೆಂಟರ್ಗೆ ಹೋದ್ರಿ ಅಂದರೆ ನಿಮಗೆ ಭಾಳ ಸುಲಭ ಆಗ್ತದೆ. ಆದರೆ ಎಂಟ್ರಿ ಮಾಡಿದ ಮೇಲೆ ಪಾಸ್ವರ್ಡನ್ನು ನೆನ್ಪಿಟ್ಕೊಳ್ರಿ. ಮಾರ್ಕ್ಸ್ ಎಂಟ್ರಿ ಮಾಡಬೇಕಾದ್ರೆ ನಿಮಗೆ ಮತ್ತೆ ಪಾಸ್ವರ್ಡ್ನ ಅವಶ್ಯಕತೆ ಇರ್ತದೆ. ಹಾಗಾಗಿ ಪಾಸ್ವರ್ಡನ್ನು ಮರಿಬೇಡ್ರಿ ಅಂತ ಹೇಳ್ತಾ ನಿಮ್ಮ ಒಂದು SLC ವ್ಯಾಲ್ಯೂಯೇಷನ್ ಸಕ್ಸಸ್ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ಒಂದು ಈ ಒಂದು ಇದರಲ್ಲಿ ಪ್ರತಿ ಸಲನೂ ಸಹ ನಾವು ಎಲ್ಲ ಅಪ್ಡೇಟ್ಗಳನ್ನು ನಾವು ನೀಡ್ತಾ ಇರ್ತೀವಿ. ಈ ಅಪ್ಡೇಟ್ಗಳು ಬೇಕು ಅಂತಂದರೆ ಇದುವರೆಗೆ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನಮಗೆ ನಿಮ್ಮ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳ್ರಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ವಿಡಿಯೋವನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.